ದಿನೇ ದಿನೇ ಹೆಚ್ಚಾಗುತ್ತಿರುವ ವಾಹನ ಸಂಚಾರದ ಒತ್ತಡದಿಂದ ಬೆಂಗಳೂರಿನ ರಸ್ತೆಗಳು ತತ್ತರಿಸಿದೆ. ಬೆಳಿಗ್ಗೆ ಸಂಜೆಯ ಪೀಕ್ ಅವರ್ಸ್ಗಳಲ್ಲಿ ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ಗಳಲ್ಲಿ ಸಿಲುಕುವುದು ಇದೀಗ ಸಾಮಾನ್ಯ ಸಂಗತಿ. ಇದನ್ನ ನಿಯಂತ್ರಿಸುವ ಸಲುವಾಗಿ ರಾಜ್ಯ ಸರ್ಕಾರವು ಹೊಸ ಪ್ರಯೋಗಕ್ಕೆ ಮುಂದಾಗಿದೆ. ಕಾರಿನಲ್ಲಿ ಒಬ್ಬರೇ ಪ್ರಯಾಣಿಸುವವರಿಗೆ ಕಂಜೆಷನ್ ಟ್ಯಾಕ್ಸ್ ಅಥವಾ ದಟ್ಟಣೆ ತೆರಿಗೆ ವಿಧಿಸುವ ಪ್ರಸ್ತಾವನೆ ಸರ್ಕಾರದ ಟೇಬಲ್ ಮೇಲೆ ಇದೆ. ಮೊದಲ ಹಂತದಲ್ಲಿ ಈ ನಿಯಮವನ್ನ ಬೆಂಗಳೂರಿನ ಔಟರ್ ರಿಂಗ್ ರಸ್ತೆಯಲ್ಲಿ ಜಾರಿಗೆ ತರಲು ಯೋಜನೆ ಇದೆ. ಈ ರಸ್ತೆ ನಗರದ ಪ್ರಮುಖ ಟೆಕ್ ಕಾರಿಡಾರ್ ಆಗಿದ್ದು, ಲಕ್ಷಾಂತರ ಉದ್ಯೋಗಿಗಳು ಪ್ರತಿದಿನ ಇದೇ ಮಾರ್ಗದಲ್ಲಿ ಸಂಚರಿಸುತ್ತಾರೆ. ಸರ್ಕಾರ ಉದ್ಯಮಿಗಳ ಜೊತೆ ಸಭೆಯನ್ನ ನಡೆಸಿ ಈ ಮಾರ್ಗವನ್ನ ಪೈಲಟ್ ಪ್ರಾಜೆಕ್ಟ್ಗಾಗಿ ಆಯ್ಕೆ ಮಾಡಿದೆ. ಟ್ರಾಫಿಕ್ಗೆ ಮೂಲ ಕಾರಣವೇನು ಅಂತ ನೋಡ್ತಾ ಹೋದ್ರೆ, ವರ್ಷದಿಂದ ವರ್ಷಕ್ಕೆ ವಾಹನಗಳ ಸಂಖ್ಯೆ ಅತಿಯಾಗಿ ಹೆಚ್ಚುತ್ತಾ ಇರುವಂತದ್ದು, ರಸ್ತೆ ಮೂಲ ಸೌಕರ್ಯಕ್ಕೆ ಸಮರ್ಪಕ ಹೂಡಿಕೆ ಇಲ್ಲದಿರುವುದು, ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗಳಾದ ಮೆಟ್ರೋ, ಬಸ್, ಸಬರ್ಬನ್ ರೈಲು ಸಂಪೂರ್ಣವಾಗಿ ತಲುಪದಿರುವುದು, ಜೊತೆಗೆ ಇತ್ತೀಚೆಗೆ ಮೆಟ್ರೋ ಪ್ರಯಾಣ ದರವನ್ನ ಅತಿಯಾಗಿ ಹೆಚ್ಚಿಗೆ ಮಾಡಿರುವುದು ಇವೆಲ್ಲ ಟ್ರಾಫಿಕ್ಗೆ ಮೂಲ ಕಾರಣ. ಆದರೆ ಮತ್ತೊಂದು ಪ್ರಮುಖ ಕಾರಣ ಏನು ಅಂದ್ರೆ, ಹೆಚ್ಚಿನವರು ತಮ್ಮದೇ ಕಾರಿನಲ್ಲಿ ಒಬ್ಬರೇ ಪ್ರಯಾಣಿಸುವುದರಿಂದ ರಸ್ತೆ ಮೇಲೆ ವಾಹನಗಳ ದಟ್ಟಣೆ ಹೆಚ್ಚುತ್ತಾ ಇದೆ. ಹಾಗಾಗಿ ಸರ್ಕಾರ ಮತ್ತೊಂದು ಹೊಸ ಯೋಜನೆಗೆ ಮುಂದಾಗಿದೆ. ಇದೀಗ ಸರ್ಕಾರ ಒಬ್ಬರೇ ಕಾರಿನಲ್ಲಿ ಪ್ರಯಾಣ ಮಾಡುವವರಿಗೆ ಕಂಜೆಷನ್ ಟ್ಯಾಕ್ಸ್ ಅಥವಾ ದಟ್ಟಣೆ ತೆರಿಗೆ ವಿಧಿಸುವ ಯೋಜನೆಗೆ ಸಿದ್ಧತೆಯನ್ನ ನಡೆಸಿರುವುದು ಯಾಕಪ್ಪ ಟೀಕೆಗೆ ಗುರಿಯಾಗಿದೆ? ಇದರ ಬಗ್ಗೆ ಪರಾಮರ್ಶ ಚರ್ಚೆಗಳು ಕೂಡ ನಡೀತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ಯೋಜನೆಗೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ರಸ್ತೆಗಳನ್ನ ಸರಿಪಡಿಸದೆ, ಸಾರ್ವಜನಿಕ ಸಾರಿಗೆಯನ್ನ ಬಲಪಡಿಸದೆ ಜನರ ಮೇಲೆ ಹೊಸ ತೆರಿಗೆ ಹಾಕುವುದು ಶಿಕ್ಷೆಯಷ್ಟೇ ಅಂತ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೆಲವರು ಇದು ಕಾರ್ಪೂಲಿಂಗ್ ಹೆಚ್ಚಿಸುವಲ್ಲಿ ಸಹಾಯಕವಾಗಬಹುದು ಅಂತ ಒಪ್ಪಿಕೊಂಡರೂ, ಹೆಚ್ಚಿನವರು ಸರ್ಕಾರದ ಕ್ರಮದ ಸಮಯ ಮತ್ತು ತಾರ್ಕಿಕತೆಯನ್ನ ಪ್ರಶ್ನಿಸ್ತಾ ಇದ್ದಾರೆ. ಇನ್ನು ಮತ್ತೊಂದು ಮಹತ್ವವಾದ ವಿಚಾರ ಏನು ಅಂದ್ರೆ, ಕ್ಯಾಬ್ ಡ್ರೈವರ್ಗಳಿಗೆ ಕಂಜೆಷನ್ ಟ್ಯಾಕ್ಸ್ ಅಥವಾ ದಟ್ಟಣೆ ತೆರಿಗೆಯನ್ನ ಯಾವ ರೀತಿ ಹಾಕಲಾಗುತ್ತೆ ಅನ್ನೋದು. ಸಾಮಾನ್ಯವಾಗಿ ಕ್ಯಾಬ್ ಡ್ರೈವರ್ಸ್ಗಳು ಪ್ಯಾಸೆಂಜರ್ ಸಿಗುವವರೆಗೂ ಕೂಡ ಒಬ್ಬರೇ ಸಂಚರಿಸುವಂಥದ್ದು ಸಹಜ. ಹಾಗಿದ್ದರೆ ಈ ನಿಯಮ ಜಾರಿಗೆ ಬಂದ್ರೆ ಅವರನ್ನ ಹೇಗೆ ದಂಡಿಸಲಾಗುವುದು ಎನ್ನುವಂತಹ ಪ್ರಶ್ನೆ ತಲೆದೂರಿದೆ. ಸರ್ಕಾರದಿಂದ ಇಷ್ಟು ಸ್ಪಷ್ಟನೆ ಬರಬೇಕಿದೆ. ಇಲ್ಲದಿದ್ರೆ ಕ್ಯಾಬ್ ಸರ್ವಿಸ್ಗಳ ದರ ಹೆಚ್ಚಳ, ಪ್ರಯಾಣಿಕರ ಮೇಲೆ ಹೆಚ್ಚುವರಿ ಬಾಧ್ಯತೆ ಬೀಳುವಂತಹ ಸಾಧ್ಯತೆ ಇದೆ. ಈ ರೀತಿಯ ಯೋಜನೆ ಹೊಸದೇನಲ್ಲ. ಕಳೆದ ವರ್ಷ ದೆಹಲಿ ಸರ್ಕಾರವು ಕೆಲವು ಗಡಿಗಳಲ್ಲಿ ಟ್ರಾಫಿಕ್ ತೆರಿಗೆ ಯೋಜನೆ ಮಾಡಿತ್ತು. ಆದರೆ ಮುಂದೆ ಇದು ಅಷ್ಟೊಂದು ಯಶಸ್ವಿಯಾಗಲಿಲ್ಲ. ವಿದೇಶದಲ್ಲಿ ಲಂಡನ್, ಸಿಂಗಾಪುರದಂತಹ ನಗರಗಳು ದಟ್ಟಣೆ ತೆರಿಗೆಯ ಮೂಲಕ ಟ್ರಾಫಿಕ್ ನಿಯಂತ್ರಣ ಸಾಧಿಸಿರುವ ಉದಾಹರಣೆಗಳಿದೆ. ಅಲ್ಲಿ ಕಠಿಣ ನಿಯಮ, ಉತ್ತಮ ಸಾರ್ವಜನಿಕ ಸಾರಿಗೆ ಹಾಗೆ ಜನರ ಸಹಕಾರದಿಂದ ಯಶಸ್ಸು ಕಂಡಿದೆ. ಅದು ಅಲ್ಲದೆ ಬೆಂಗಳೂರು ನಗರದ ವಾಹನ ಸವಾರರಿಗೆ ಮುಂದಿನ 3 ತಿಂಗಳು ದೊಡ್ಡ ಸವಾಲಿನಂತಿದೆ. ಮೆಟ್ರೋ ಕಾಮಗಾರಿಗಳ ತ್ವರಿತಗತಿ, ರಸ್ತೆಗಳ ದುರಸ್ತಿ ಕಾರ್ಯ ಹಾಗೂ ಹಬ್ಬದ ಸೀಸನ್ನ ಖರೀದಿ ಸಂಚಾರ ಎಲ್ಲ ಸೇರಿ ಟ್ರಾಫಿಕ್ ಸಮಸ್ಯೆಯಿಂದ ದಿನದಿಂದ ದಿನಕ್ಕೆ ಅದು ತೀವ್ರಗೊಳ್ಳಲಿದೆ. ಮುಂದಿನ 3 ತಿಂಗಳು ಬೆಂಗಳೂರು ಟ್ರಾಫಿಕ್ ನಿಜಕ್ಕೂ ಕಿರಿಕಿರಿಯದ್ದಾಗಿರಬಹುದು. ಹಾಗಾಗಿ ಸಾರ್ವಜನಿಕ ಸಾರಿಗೆ ಸೇವೆಗಳಾದ ಮೆಟ್ರೋ ಮತ್ತು ಬಿಎಂಟಿಸಿ ಬಸ್ಗಳನ್ನ ಬಳಸುವಂತೆ ಅಧಿಕಾರಿಗಳು ನಾಗರಿಕರಿಗೆ ಮನವಿ ಮಾಡಿದ್ದಾರೆ. ಒಟ್ಟಾರೆಯಾಗಿ ಸರ್ಕಾರದ ಯೋಜನೆ ಇನ್ನೂ ಚಿಂತನೆಯ ಹಂತದಲ್ಲಿದೆ. ಇದು ಜಾರಿಗೆ ಬಂದರೆ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಪರಿಹಾರವಾಗಬಹುದೇ ಅಥವಾ ಜನರ ಮೇಲಿನ ಹೊಸ ಆರ್ಥಿಕ ಭಾರವಾಗುತ್ತದೆಯೇ ಎನ್ನುವುದು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಲಿಕ್ಕಿದೆ. ಜನರು ಈಗ ಕೇಳುತ್ತಿರುವ ಪ್ರಶ್ನೆ ಏನಂದ್ರೆ, ಮೊದಲು ರಸ್ತೆಯನ್ನ ಸರಿಪಡಿಸಿ, ಸಾರಿಗೆ ಬಲಪಡಿಸಿ, ನಂತರ ತೆರಿಗೆ ಹಾಕಿ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.